ನಮಸ್ಕಾರ, ನಾನು ನಿಮ್ಮ ಹಾಸ್ಯ ನಟಿ ರೇಖಾ ದಾಸ್. ನನ್ನ ಚಾನಲಲ್ಲಿ ಇದುವರೆಗೂ ಕುಕಿಂಗ್ ಶೋ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಮನೆಗೆ ಹೋಗ್ಬಿಟ್ಟು ನಾನು ಕುಕಿಂಗ್ ಮಾಡಿ ವಿಡಿಯೋನ ನೀವು ನೋಡಿದ್ದೀರಾ, ಆರ್ಟಿಸ್ಟ್ಗಳು ಅಡುಗೆ ಮಾಡೋದನ್ನು ನೋಡಿದ್ದೀರಾ. ಇವತ್ತು ಯಾಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬಾರ್ದು? ಉತ್ತರ ಕನ್ನಡದ ಅಡುಗೆ. ಇಲ್ಲಿ ಒಂದು ಪುಟ್ಟದಾದ ಒಂದು ಮನೆ ಇದೆ, ದೊಡ್ಡ ಬಿಲ್ಡಿಂಗ್ ಅಲ್ಲ, ಅವ್ರ ಆರ್ಟಿಸ್ಟು ಅಲ್ಲ, ನಮ್ಮ ಥರ ಒಂದು ನಾರ್ಮಲ್ ಪರ್ಸನ್ ಅಂತಲೇ ಹೇಳ್ಬೋದು. ಇವ್ರ ಮನೆಯಲ್ಲಿ ಇವತ್ತು ಯಾವ ಥರ ಅಡುಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಯಾಕಂದರೆ ಬರೀ ಕಲಾವಿದರ ಮನೆ ಅಡುಗೆ ಮಾಡೋದನ್ನು ನೀವು ನೋಡಿದ್ದೀರಾ. ನೋಡಿ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ, ಯಾರ ಮನೇಲಿ ಅಡುಗೆ ಮಾಡ್ತೀನಿ ಅಂತ. ಹಾಗೇ ನೋಡಿ, ಇಲ್ಲಿ ಪಾರ್ವತಿ ಅಂತ ಒಳ್ಳೆ ಹುಡುಗಿ ಇರ್ತಾಳೆ. ನೋಡೋಣ ಅವ್ರ ಮನೆಯಲ್ಲಿ ಇವತ್ತು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾರೆ ಅಂತ. ಬನ್ನಿ ಅಡುಗೆ. ಪಾರ್ವತಿ, ಪಾರ್ವತಿ. ಹಾಯ್ ಮ್ಯಾಮ್. ಹಾಯ್ ಪಾರ್ವತಿ, ಹೇಗಿದ್ಯಾ? ಬನ್ನಿ ಮ್ಯಾಮ್. ಪಾರ್ವತಿ, ಯಾವ ಊರು ನಿಮ್ದು? ಮ್ಯಾಮ್ ನಮ್ದು ಗುಲ್ಬರ್ಗ. ಗುಲ್ಬರ್ಗ. ಓಕೆ. ಗುಲ್ಬರ್ಗದಿಂದ ಬೆಂಗಳೂರು ಬರೋ ಕಾರಣ ಹೊಟ್ಟೆ ತಿಪ್ಪಿ ಮ್ಯಾಮ್. ಅಲ್ವಾ? ಹೊಟ್ಟೆ ಪಾಡಿಗೆ ಎಲ್ಲೆಲ್ಲಿ ದೇವ್ರು ಕರ್ಕೊಂಡು ಹೋಗ್ತಾನೆ ಹೇಳಕ್ಕಾಗಲ್ಲ. ಹಾಗೆ ಋಣ ಇಲ್ಲಿದೆ, ಬೆಂಗಳೂರಲ್ಲಿ ಇದೆಯೋ, ಫಾರಿನ್ ನಲ್ಲಿ ಇದೆಯೋ, ಗುಲ್ಬರ್ಗದಲ್ಲಿ ಇದೆಯೋ ಹೇಳಕ್ಕಾಗಲ್ಲ. ಅಲ್ಲಿ ನೋಡು, ಮುಂದೆ ನೋಡು, ನಮ್ಮ ವೀಕ್ಷಕರನ್ನ ನೋಡು. ನಮಸ್ಕಾರ ಅಂತ ಹೇಳ್ಬೇಕು ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಆಮೇಲೆ ಹೊಟ್ಟೆಪಾಡಿಗೆ ಬಂದೆ ಅಂತ ಹೇಳಿದೆ. ಇಲ್ಲಿ ಯಾರ್ಯಾರು ಇರ್ತೀರಿ ಮನೇಲಿ? ಮ್ಯಾಮ್ ನನ್ನ ಮಕ್ಕಳು, ನಾನು. ನೀವು 3 ಜನ ಮಾತ್ರ ಇರೋದಾ? ಓಕೆ. ಸೊ ನೀನು ಒಂಟಿ ಹೆಣ್ಣು, ಸಿಂಗಲ್ ಮದರ್, ಹೆಂಗಮ್ಮ 2 ಮಕ್ಕಳನ್ನ ಸಾಕೋದು? ಏನು ಮಾಡಕ್ಕಾಗಲ್ಲ ಮ್ಯಾಮ್. ಧೈರ್ಯ ಒಂದಿತ್ತಂದ್ರೆ ಎಲ್ಲೋದ್ನು ಬದುಕಬಹುದು ಮ್ಯಾಮ್. ಅಲ್ವಾ? ನಿಜ ಅದು. ಅಲ್ಲ, ನಾನು ಹೇಳ್ತಿರೋದು ಏನು ಅಂದ್ರೆ, ಇಷ್ಟು ಚಿಕ್ಕ ವಯಸ್ಸಲ್ಲೇನೆ ಈ ತರ ಒಂಟಿತನ ಎಷ್ಟು ನೋವು ಕೊಡುತ್ತಲ್ಲ ಮನಸ್ಸಿಗೆ. ಹೌದು ಮ್ಯಾಮ್. ಮನೆಯವರು ಇಲ್ಲ ಮ್ಯಾಮ್, ಇಲ್ಲ, ತೀರ್ಕೊಂಡಿದ್ದಾರೆ. ಈ ತರ ಮನೆಯವರು ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. 2 ಮಕ್ಕಳು ಕೊಟ್ಟೋಗಿದ್ದಾರೆ. ಹೆಂಗ್ ಸಾಕೋದು? ಇನ್ನ ಚಿಕ್ಕ ವಯಸ್ಸು ಇವಳಿಗೆ. ಇಷ್ಟಿಷ್ಟು ದೊಡ್ಡ ಮಕ್ಕಳಿದ್ದಾರೆ ಈಗ. ಆ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಲ್ಲ. ಇವತ್ತು ನಾನು ಏನಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂತಂದರೆ, ನಮ್ಮ ಪಾರ್ವತಿನ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ, ಹೆಲ್ಪ್ ಮಾಡೋವಂಥ ವ್ಯಕ್ತಿಗಳು ಇದ್ದಾರೆ. ನೋಡಿ, ನಿಮ್ಮ ಕೈಯಿಂದ ಏನಾದರೂ ಒಂದು ಹೆಲ್ಪ್ ಆದರೆ ನಮ್ಮ ಪಾರ್ವತಿಗೆ ಮಾಡಿ. ಒಂದು ಹೆಣ್ಮಗಳು 2 ಮಕ್ಕಳನ್ನ ಸಾಕೋದು ಅಂದರೆ, ಓದಿಸೋದು, ಸಾಕೋದು ಅಂದರೆ ಭಾರಿ ಕಷ್ಟ. ಈ ನಮ್ಮ ಯೂಟ್ಯೂಬ್ ಮುಖಾಂತರ ಇವಳಿಗೊಂದು ಹೆಲ್ಪ್ ಆಗಲಿ ಅಂತ ಇವ್ರ ಮನೆಗೆ ನಾನು ಇವತ್ತು ಬಂದಿದ್ದೀನಿ. ನಾನು ದೊಡ್ಡ ಮನೆ ಚಿಕ್ಕ ಮನೆ ಅಂತ ಖಂಡಿತ ನಾನು ನೋಡಲ್ಲ. ನನಗೆ ಇವಳ ಬಗ್ಗೆ ಗೊತ್ತಿತ್ತು, ಅದಕ್ಕೆ ನಿಮ್ಮನ್ನು ಪರಿಚಯ ಮಾಡಿಸೋಣ ಅಂತ ಇವತ್ತು ನಾನು ಇವ್ರ ಮನೇಲಿ ಬಂದು ಇವತ್ತು ಕಷ್ಟ ಸುಖ ವಿಚಾರಿಸ್ಕೊಂಡು ಮಾತಾಡಿಕೊಂಡು ಇವಳ ಬಗ್ಗೆ ಒಂದು ನಿಮಗೆ ಒಂದು ಇವಳ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ನಾನು ಬಂದಿದ್ದೀನಿ. ನನ್ನ ಈ ಯೂಟ್ಯೂಬ್ ಚಾನಲ್ಲು ಫಾರಿನಿಂದ ಸುಮಾರು ಜನ ನೋಡ್ತಾರೆ, ವೀಕ್ಷಕರಿದ್ದಾರೆ. ದಯವಿಟ್ಟು ಯಾರಾದರೂ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಕೈಲಿ ಏನಾಗುತ್ತೋ ಆ ಶಕ್ತಿ, ನಾವು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಹೇಳಲ್ಲ. ನಿಮ್ಮ ಕೈಲಿ ಏನಾಗುತ್ತೋ ದಯವಿಟ್ಟು ಇವಳಿಗೆ ಸಹಾಯ ಮಾಡಿ. ಇವಳ ಫೋನ್ ನಂಬರ್ನ ನಾನು ಕೆಳಗಡೆ ಹಾಕಿರ್ತೀನಿ. ಇವಳ ಅಕೌಂಟ್ಗೆ ನೀವು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹಾಕಿ ಅಂತ ಕೇಳಿ. ಇಷ್ಟು ದುಡ್ಡು ಹಾಕಿ ಅಂತ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಬಟ್ ನೀವು ಸುಮಾರು ಜನ ಕಲಾವಿದರಿಗೂ ನೀವು ಹೆಲ್ಪ್ ಮಾಡಿದ್ದೀರ ನನ್ನ ಚಾನಲಲ್ಲಿ. ಅದೇ ಥರ ಈ ಹೆಣ್ಣು ಮಗಳಿಗೂ ಕೂಡ ಹೆಲ್ಪ್ ಮಾಡಿ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಯಾರ ಕೈಲಿ ಎಷ್ಟಾಗುತ್ತೋ ಅಷ್ಟು ಇವಳಿಗೆ ಹೆಲ್ಪ್ ಮಾಡಿ. 2 ಮಕ್ಕಳಿದ್ದಾರೆ. ಬಾಮ, ಇಲ್ಲಿ ಬಾಚಿನಿ ಬಾ. ಇದೊಂದು ಪಾಪು ಇದೆ, ಇನ್ನೊಂದು ಮಗಳು ಬಾಮ. ನೋಡಿ, ತಾಯಿ ಅಷ್ಟು ಉದ್ದನೇ ಬೆಳೆದು ಬಿಟ್ಟಿದ್ದಾಳೆ ಮಗಳು. ಈ 2 ಮಕ್ಕಳನ್ನ ಸಾಕೋದು ಅಂತಂದರೆ ಎಷ್ಟು ಕಷ್ಟ. ಅದರಲ್ಲೂ ಹೆಣ್ಮಗಳು ಆಲೆ ಇಷ್ಟು ದೊಡ್ಡವಳಾಗಿ ನಿಂತಿದ್ದಾಳೆ ನಿಮ್ಮ ಎದುರುಗಡೆ. ದಯವಿಟ್ಟು ನೋಡಿ, 2 ಹೆಣ್ಮಕ್ಳು, ಇದೊಂದು ಹೆಣ್ಮಗು, ಇದೇ ಒಂದು ಮಗು ಥರ ಇದೆ. ಕೈ ಮುಗಿದು ಕೇಳ್ಕೊತಿದ್ದೆ, ಏನಾದರೂ ಒಂದು ಸಹಾಯ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಜನಕ್ಕೆ ಸಹಾಯ ಮಾಡಿದ್ರ, ಈ ಹೆಣ್ಮಗಳಿಗೂ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ.
ಪಾರ್ವತಿ, ಇವತ್ತು ಏನ್ ಅಡಿಗೆ ಮಾಡ್ತಿದ್ಯಮ್ಮ? ನಮ್ ಗುಲ್ಬರ್ಗದಲ್ಲಿ ತಾರಿ ಅಂತೂ ರೈಸ್ ತಾರಿ ಅಂತಾರ. ಹಾಕಿ ಮಾಡ್ತೀವಿ ಮ್ಯಾಮ್. ರೈಸ್ ತಾರಿ ಅಂದ್ರೆ ಏನಮ್ಮ ಅದು? ಮ್ಯಾಮ್ ಜಾಸ್ತಿ ಜನ ಅಲ್ಲಿ ಮುಸ್ಲಿಮ್ದವ್ರು ಜಾಸ್ತಿ ತಿನ್ನೋದು, ಹಾಗಾಗಿ ನಮಗೂ ಅಭ್ಯಾಸ ಆಗೈತ್ರಿ. ಅದು ಗುಲ್ಬರ್ಗದಲ್ಲ ಫೇಮಸ್, ಅದು ಫೇಮಸ್ ರೀ ತಾರಿ. ಓಕೆ, ರೈಸ್ ತಾರಿ ಅಂತಾರ ಅದನ್ನ. ಮತ್ತೆ ಬೇರೆ ಏನ್ ಮಾಡ್ತಿದ್ಯಾ? ಮತ್ತೆ ಸ್ವಲ್ಪ ಗೊಜ್ಜು ಮಾಡ್ತೀನಿ ಮ್ಯಾಮ್ ಚಿಕನ್. ನೀವು ಅದ್ರಲ್ಲಿ ಅದಕ್ಕೆ ಏನಂತೀರಾ ನೀವು? ಪಲ್ಯ ಅಂತೀವಿ. ನೀವು ಪಲ್ಯ ಅಂತೀರಾ, ನೀವು ಚಿಕನ್ ಪಲ್ಯ ಅಂತೀರಾ. ಸ್ವಲ್ಪ ಸೈಡಿಗೆ ನಂಚ್ಕೊಳ್ಳಕ್ಕೆ. ಹಾಗೆ ಸರಿಮ್ಮ. ಇವಾಗ ಶುರು ಮಾಡೋದಕ್ಕೆ. ಈಗ ಫಸ್ಟ್ ರೈಸ್ ತಾರಿ ಮಾಡೋದಕ್ಕೆ ಏನೇನ್ ಬೇಕು ಪದಾರ್ಥಗಳು? ಮ್ಯಾಮ್ ಫಸ್ಟ್ ಎಣ್ಣೆ, ಆಮೇಲೆ ಈರುಳ್ಳಿ ಮ್ಯಾಮ್, ಆಮೇಲೆ ಟೊಮೊಟೊ, ಕೈ ತೆಗಿಲಿ, ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ನಿಂಬೆಹಣ್ಣು, ಮತ್ತೆ ಟೊಮೊಟೊ, ಮತ್ತೆ ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತೆ ನಮ್ ಕಡೆ ಶಾಜೀರಾ ಮಸಾಲ ಅಂತ ಇರುತ್ತೆ ಮ್ಯಾಮ್, ನಮ್ ಕಡೆ ಸಿಗೋದಿದು. ಇದು ಹಾಕ್ಬೇಕು ಮ್ಯಾಮ್, ಒಂದೇ ಸ್ಪೂನು. ಇದು ಶಾಜೀರಾ ಮಸಾಲ ಇಲ್ಲಿ ಸಿಗುತ್ತೆ ಮ್ಯಾಮ್, ಟೇಸ್ಟ್ ಸಿಗಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್. ಇದು ರೈಸ್ ನೆನೆಸ್ಬಿಡ್ಬೇಕು ಮ್ಯಾಮ್, ಒಂದ್ 10 ನಿಮಿಷ ಹಿಂದ್ಗಡೆ ನೆನ್ಸಿಡ್ಬೇಕಾಗತ್ತಾ? ಸರಿ, ಈಗ ಮಾಡಕ್ ಶುರು ಮಾಡುವ. ಫಸ್ಟ್ ಆಯಿಲ್ ಹಾಕ್ತಾ ಇದೀವಿ ಮ್ಯಾಮ್. ನೀವು ರುಚಿಗೆ ತಕ್ಕಂತ ಆಯಿಲ್ ತಗೋಬಹುದು. ಜಾಸ್ತಿ ತಿನ್ನಂಗಿದ್ರೆ ಸ್ವಲ್ಪ ಜಾಸ್ತಿ ಇದ್ರೇನೆ ಟೇಸ್ಟ್ ಬರೋದು. ಆಯಿಲ್ ಜಾಸ್ತಿ ಹಾಕ್ಬೇಕಾ? ಒಂಚೂರು ಜಾಸ್ತಿ. ಓಕೆ. ಒಬ್ರು ಅಲರ್ಜಿ ಮ್ಯಾಮ್, ಯಾರು ತಿನ್ನಲ್ಲ. ಈ ಕಡೆ ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ ಮ್ಯಾಮ್. ಅಂದ್ರೆ ಸ್ವಲ್ಪ ಏನಕ್ಕೆ ಫ್ರೈ ಮಾಡ್ಬೇಕು? ಎಣ್ಣೆಯಲ್ಲಿ ಒಂಚೂರು ಬೆಂದ್ರೆ ತಾರಿಯಲ್ಲಿ ಹಾಕ್ಬಹುದು, ಚೆನ್ನಾಗಿರುತ್ತೆ. ಬೆಂದ್ಮೇಲೆ ತಾರಿಗೆ ಹಾಕ್ಬೇಕು ಅಂತನಾ? ಇವಾಗ ಇದಕ್ಕೆ ಈರುಳ್ಳಿ ಹಾಕೋದು. ಇಲ್ಲಿ ನಾವು ಲೈಟ್ ಹಾಕಿದ್ರು ತುಂಬಾ ಕಮ್ಮಿ ಬೀಳ್ತಿದೆ ಅಲ್ವಾ? ತುಂಬಾ ಈ ಕಡೆ ಫುಲ್ ಒಳಗಿರೋದ್ರಿಂದ ತುಂಬಾ ಕಮ್ಮಿ ಇದೆ ಲೈಟ್. ನಾವು ಲೈಟ್ ಹಾಕಿದೀವಿ, ಆದ್ರೂ ತುಂಬಾನೇ ಇದು ಕಿಟಕಿ ಇಲ್ವಲ್ಲ, ಅದಕ್ಕೆ ಬೆಳಕಿಲ್ಲ. ಲೈಟ್ ಸಾಲ್ತಾ ಇಲ್ಲ ನಾವು ತಂದಿರೋದು. ಓಕೆ, ಈ ತರ ಹುರ್ಕೋಬೇಕು. ಇದು ಚಿಕನ್ ಸ್ವಲ್ಪ ಗ್ರೇವಿ ಇದು ತರ ಮಾಡ್ಕೊತಾ ಇದೀನಿ ನಾನು, ಸ್ವಲ್ಪ ಬೆಚ್ಚಗೆ ಆಮೇಲೆ ಇದ್ರಲ್ಲಿ ಹಾಕೋಬಹುದು. ಈಸಿಯಾಗಿ ಬೇಗ ಕುದಿಯುತ್ತೆ. ಓಕೆ, ನೋಡಿ ಇನ್ನೊಂದು ಬೇರೆ ಒಂದು ಲೈಟ್ ನ ಹಾಕಿದೀವಿ ನಾವು. ಈಗ ಚೆನ್ನಾಗಿ ಕಾಣ್ತಿದೆ, ಪಾರ್ವತಿ ಈಗ ಚೆನ್ನಾಗಿ ಕಾಣ್ತಿದ್ದಾಳೆ. ಆಮೇಲೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ 2 ಹಾಕೋಬೇಕು. ಈರುಳ್ಳಿ ಹಾಕಿದ ತಕ್ಷಣ ಇವ್ರ ಎಲ್ಲ ಜನಗಳಿಗೆ, ವೀಕ್ಷಕರಿಗೆ ಮನೆಯಲ್ಲಿ ನೋಡಿ ಅಭ್ಯಾಸ ಇರುತ್ತೆ. ನಾವು ಬಡವ್ರ ಮನೆ, ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಮ್ಯಾಮ್. ಯಾರು ವೀಕ್ಷಕರು ದೊಡ್ಡವರು ಚಿಕ್ಕವರು ಅಂತ ನೋಡಲ್ಲಮ್ಮ ಮ್ಯಾಮ್. ಇದು ನೋಡಿ, ನಮ್ ಕಡೆ ಮಸಾಲ, ಗರಂ ಮಸಾಲ, ಶಾಜೀರಾ ಮಸಾಲ, ಇದನ್ನು ಹಾಕ್ಬೋದು. ಟಿಶ್ಯೂ ಕೊಟ್ಟಿದ್ನಲ್ಲ, ಏನ್ ಮಾಡಿದೆ? ಟಿಶ್ಯೂ ಒರ್ಸ್ಕೊ, ಮುಖ ಒರ್ಸ್ಕೊ, ಫುಲ್ಲು ಶೆಕೆ ಪಾಪ. ನೆಕ್ಸ್ಟ್ ನೋಡಿ, ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಒಂದು 6-7 ಸಾಕು ಅಷ್ಟೇ. ಮತ್ತೆ ಟೊಮೊಟೊ, ಸ್ವಲ್ಪ ಅರಿಶಿನ, ಒಂದು ಸ್ಪೂನು. ನೀವೆಷ್ಟು ಖಾರ ಉಂತೀರ ಅದ್ರ ಮೇಲೆ ಡಿಫ್ರೆಂಟ್. 1 ಸ್ಪೂನು ಇಲ್ಲ ಒಂದು 2 ಸ್ಪೂನು. ಓಕೆ.
ಏಕೆಂದ್ರೆ ಮೆಣಸಿನ್ಕಾಯಿನೂ ಹಾಕಿದೀವಲ್ಲ. ಅದಕ್ಕೋಸ್ಕರ ಒಂಚೂರು. ನಮ್ಮ ಗುಲ್ಬರ್ಗದಲ್ಲಿ ಅಂದ್ರೆ ಇದು ಫೇಮಸ್ ರೀ ಬಾಳ. ಅದಕ್ಕೆ ನೀನು ಇವಾಗ ಮಾಡ್ತಿರೋದಾ ಇದನ್ನ ಚಾನೆಲ್ಗೆ? ಇಷ್ಟದಿಂದ ಊಟ ಮಾಡೋದ್ರಿ. ಹೌದಾ? ಫಸ್ಟ್ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಹೇಳಿದ ತಕ್ಷಣ ಏನ್ ಸಿಗುತ್ತೆ ಇಲ್ಲ ಅಂದ್ರೆ ತಾರಿ. ಓಕೆ. ಜಾಸ್ತಿ ತಿನ್ನೋದ್ರಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಎಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಮ್ಮ ಮನೇಲಿ ಮಿಕ್ಸಿ ಇಲ್ಲ, ಅದಕ್ಕೆ ತಂದಿರೋದು. ಓಕೆ. ಅಲ್ಲ ತುಂಬಾ ಕಷ್ಟ ಅನ್ಸಿದ್ರೆ ನೀನ್ ಯಾವ್ದು ಸಿಂಪಲ್ ಅಡಿಗೆ ಮಾಡ್ಬೋದಾಗಿತ್ತು, ಚಿಕನ್ ಮಾಡಬಾರ್ದಾಗಿತ್ತು. ಸ್ವಲ್ಪ ನಮ್ಮ ಗುಲ್ಬರ್ಗದನ್ನು ಒಂಚೂರು ರುಚಿ ನೋಡ್ಬೇಕಲ್ರಿ, ಹಂಗೆ. ಇವಾಗ ನಿಂಬೆ ಹಣ್ಣು, ಓಕೆ, ಹುಳಿ ಟೊಮಾಟೊ ಹಾಕಿದೀನಿ. ಸ್ವಲ್ಪ ಹುಳಿ ಇರ್ಬೇಕು. ಒಂದು ಎರಡು ಹಾಕಿದ್ರೆ ಸಾಕ್ರಿ ನಿಂಬೆ ಹಣ್ಣು. ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ. ಇವಾಗ ನಿಂಬೆ ಹಣ್ಣು ಹಾಕಿನ್ರಿ. ಇವಾಗ ನೆಕ್ಸ್ಟ್ ಚಿಕನ್ ಹಾಕ್ಬೇಕು. ಆಗ್ಲೇ ನಾನು ಚಿಕನ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ರಿ. ಅದು ಸಪ್ರೇಟ್ ಆಗಿ ಫ್ರೈ ಮಾಡಿ ಆಮೇಲೆ ಇದ್ರಲ್ಲಿ ಹಾಕೋದಾ? ಬೇಗ ಸ್ವಲ್ಪ ಕುದೀತ್ರಿ ಅದ್ರಲ್ಲಿ. ನೋಡಿ ಚಿಕನ್ ಹಾಕ್ತಾ ಇದ್ದೀನಿ. ಇದು ನಮ್ಮ ಕಡೆ ಕಲರ್ ಸಿಗುತ್ತೆ ಇದು, ಅದಕ್ಕೆ ಹಾಕೋದು. ಫುಡ್ ಕಲರ್. ಬಿರಿಯಾನಿ, ಸಾರಿ ಈ ತರ ಅಡಿಗೆಗೆ ನಾವು ಹಾಕೋತೀವಿ. ಇದನ್ನು ಗುಲ್ಬರ್ಗದಿಂದಾನೇ ತಂದಿರೋದ್ರಿ ನಾನು. ಹೌದಾ? ಇಲ್ಲಿ ಸಿಗತ್ರಿ, ಬಟ್ ಕಲರ್ ಚೇಂಜ್ ಸಿಗುತ್ತೆ. ಇದು ಸ್ವಲ್ಪ ಹಾಕಿದ್ರೆ ಸಾಕ? ಕಲರ್ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅಂದ್ರೆ ಈಗ ಸಾರಿ ಕಲರ್ ಹಾಕಕ್ಕೆ ಇದನ್ನೇ ರೀ, ಆರೆಂಜ್ ಕಲರ್. ಸ್ವಲ್ಪ ಖಾರದ ಪುಡಿ ಪೌಡರ್ ಜೊತೆ ಮಿಕ್ಸ್ ಆಗುತ್ತೆ. ಈ ಕಲರ್ ಹಾಕಿದ್ಕೆ ಸ್ವಲ್ಪ ಕಲರ್ ಕಾಣ್ತಿದೆ ಅಲ್ವಾ? ಸ್ವಲ್ಪ ಬೇಯಬೇಕಾ? ಚೆನ್ನಾಗಿ ಗ್ರೇವಿ ಆಗೈತ್ರಿ ಅದು. ಇವಾಗ ನಾವು ನೀರ್ ಹಾಕ್ಬೇಕು. ಎಷ್ಟು ಗ್ಲಾಸ್ ಅಕ್ಕಿ ತಗೊಂಡಿರ್ತೀನಿ ಅಷ್ಟು ಗ್ಲಾಸ್ ನೀರ್ ಹಾಕ್ಬೇಕು. ನೀರ್ ಹಾಕ್ಬೇಕಾಗುತ್ತೆ. ಇವಾಗ ನಾನು 2.5 ಗ್ಲಾಸ್ ಅಕ್ಕಿ ನೆನೆಸಿದಿಲ್ರಿ. ಇವಾಗ 5 ಗ್ಲಾಸ್ ನೀರ್ ಹಾಕ್ಬೇಕು. 5 ಗ್ಲಾಸ್ ಅಳತೆ ಆಗುತ್ತೆ. ಅಳತೆ, ಓಕೆ. ಹಾಕಿದ್ರೆ ಇದು 5 ಗ್ಲಾಸ್ ಆಯ್ತು. ಸ್ವಲ್ಪ ಅನ್ನ ಮೆತ್ತಗ್ ಬೇಕಂದ್ರಿ ಒಂಚೂರು ಹಾಕೋಬಹುದು. ಆಮೇಲೆ ಉಪ್ಪು. ನೀವು ಯಾವ ಉಪ್ಪು ಯೂಸ್ ಮಾಡ್ಬೋದ್ರಿ. ನಾ ಸಣ್ಣ ಉಪ್ಪು ಯೂಸ್ ಮಾಡ್ತೀನಿ. ಕಲ್ಲುಪ್ಪು ಬೇಕಿದ್ರೆ ಹಾಕ್ಬೋದು. ಇವಾಗ ಒಂದು 10 ನಿಮಿಷ 5 ನಿಮಿಷ ಅದು ಚೆನ್ನಾಗಿ ಕುದಿಬೇಕ್ರಿ. ಕುದ ಬಳಕ ಅಕ್ಕಿ ಹಾಕೊಂಡ್ ಬಿಡ್ಬೇಕ್ರಿ. ಕುದಿಲಿ ಅಲ್ವಾ ಈಗ? ಕುದಿಬೇಕ್ರಿ. ಸ್ವಲ್ಪ ಹೊತ್ತು ಮುಚ್ತೀರಾ? ಸ್ವಲ್ಪ ಪಾರ್ವತಿ ಗಂಡನ್ಗೆ ಏನಾಗಿತ್ತಮ್ಮ? ನನ್ ಇದಾನೆ ಅಂತನೂ ಹೇಳ್ಬೋದು, ಸತ್ತಾನಂತನೂ ಹೇಳ್ಬೋದು. ಯಾಕಂದ್ರೆ ಆ ಮನುಷ್ಯ ನಮ್ ಲೈಫಲ್ಲೇ ಇದ್ರಿ ಅಂತ ನೀವ್ ತಗೊಂಡ್ ಏನ್ ಮಾಡ್ರಿ. ಅದಕ್ಕೆ ಇಲ್ಲ ಅಂದ್ರ 9 ತಿಂಗಳು ಮಕ್ಕಳು ಇದ್ರಿ. ಇವಾಗ ನನ್ ಮಕ್ಕಳು ಚಿಕ್ಕಳು 12 ವರ್ಷನೇಕ್ರಿ, ದೊಡ್ಡಾಕಿ 14 ವರ್ಷನೇಕ್ರಿ. ಅಂತ ಮಕ್ಕಳನ್ನ ಇಟ್ಕೊಂಡು ನಾನ್ ಸಂಸಾರ ಮಾಡಾಕತ್ತೀನ್ರಿ. ಮತ್ತೆ ಗಂಡ ಇಲ್ಲ ಅಂತ ಹೇಳ್ಕೋಬಹುದಲ್ರಿ. ಹೌದು ಹೌದು. ಇದನ್ರಿ. ಹೌದಾ? ಎಲ್ಲೋ ಒಂದ್ ಜಾಗದಲ್ಲಿ ಇದನ್ರಿ, ಚೆನ್ನಾಗಿ ಎಂಜಾಯ್ ಹ್ಯಾಪಿಯಾಗಿ ಇದನ್ರಿ. ಅಮ್ಮ ಅಪ್ಪ ಇಲ್ಲ. ಏನ್ ಬೇರೆ ಮದುವೆ ಮಾಡ್ಕೊಂಡಾನ? ಹಿಂಗೆ ಮದ್ವೆ ನೋಡಿ ಮೇಡಮ್, ನಾನೇ ಅವನ ಹತ್ರ ಜೀವನ ಮಾಡಿ 2 ಮಕ್ಕಳು ಹಡ್ದಿರೋದೇ ತುಂಬಾ ದೊಡ್ಡದ್ರಿ. ದೇವ್ರ ಹಂಸರಿಗೆ ದೇವ್ರು ಅಂತ ಕರೆಯೋದು. ಒಳ್ಳೇದ ಕಾಲ ಇಲ್ರಿ ಅಷ್ಟೇ ಮೇಡಮ್. ಅಲ್ಲ, ಅವರು ಬೇರೆ ಮದುವೆ ಮಾಡ್ಕೊಂಡಿದಾರ? ಮದ್ವೆ ಮಾಡ್ಕೊಂಡಿಲ್ಲ ಮ್ಯಾಮ್. ಒಂದು ಯಾವ್ದೋ ಮುಸ್ಲಿಂ ಹೆಂಗಸನ್ನ ತನ್ನ ಮನೇಲಿ ಇಟ್ಕೊಂಡಿದಾರಂತೆ. ಹೌದಾ? ಅದನ್ನ ಅವ್ರ ಇಷ್ಟ ಮ್ಯಾಮ್. ಇದನ್ನ ಅಂತೂ ನಾನು ಕೇಳಿಲ್ಲ, ತೀರ್ಕೊಂಡನಂತೂ ಕೇಳಿಲ್ಲ ಮ್ಯಾಮ್.
ಮಕ್ಕಳು ದೊಡ್ಡ. ನೀನ್ ಹೆಂಗ್ ಬಿಟ್ಟೆ? ನೀನ್ ಜಗಳ ಆಡ್ಬೋದಾಗಿತ್ತಲ್ಲ, ಕೇಳ್ಬೋದಾಗ ಯಾಕೆ ಹಿಂಗ್ ಮಾಡ್ತೀರ, ಹೆಂಡತಿ 2 ಮಕ್ಳಿದಾರೆ, ಮತ್ತೆ ಬೇರೆ ಹೆಣ್ಮಗಳನ್ನ ಏನ್ ಕರ್ಕೊಂಡ್ ಬಂದ್ರಿ ಅಂತ ಕೇಳ್ಬೋದಾಗಿತ್ತಲ್ಲ. ಸಪೋರ್ಟ್ ಬೇಕಲ್ರಿ, ಯಾರ್ ಸಪೋರ್ಟ್ ಅದಾರಿ? ಅವ್ವ ಅಪ್ಪ ಹರದ, ಏನು ಬಂಧು ಬಳಗ ಅದಾರಿ, ಏನು ಅಣ್ಣ ತಮ್ಮ ಹದಾರಿ. ನಿಮ್ ತಾಯಿ ತಂದೆ? ಅಮ್ಮ ಅಪ್ಪ ನಾನು ದೊಡ್ಡ ಮಗು ಡೆಲಿವರಿ ಮಾಡಿ ಅಮ್ಮ ತೀರ್ಕೊಂಡ್ರಿ. ಅಪ್ಪ ಅಂತೂ ನಾನು ಇನ್ನ ಚಿಕ್ಕೋಳ ಇದ್ದೆ ಅವಾಗೆ ತೀರ್ಕೊಂಡ್ರಿ. ನಿನಗೆ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಯಾರಿಲ್ಲ, ನೀನೊಬ್ಬಾಕೆ. ಹೆಂಗಮ್ಮ ಹೆಂಗೆ ನೀನು ಕಷ್ಟ? ನಿಮ್ಮಂತರ ಆಶೀರ್ವಾದ ಮ್ಯಾಮ್ ಅಷ್ಟೇ ನಾನು ಪಡ್ಕೊಂಡು ಬಂದಿರೋದು, ಮತ್ತೆ ಯಾರ್ದು ಇಲ್ಲ ರೀ. ಗಂಡ ಏನು ಕೊಟ್ಟು ಇಲ್ವಾ? ಸ್ವಲ್ಪ ದುಡ್ಡು ಅದು ಇದು? ದುಡ್ಡು ಮ್ಯಾಮ್ ನಾನು ಬೆಂಗಳೂರು ಜೀವನ ಮಾಡುವಾಗ ಫೋನ್ ಮಾಡಿದ್ರ ಇಳು ಫೋನ್ ಅನ್ನೋನು ಕಟ್ ಮಾಡೋನು. ಇವಾಗ ಫೋನ್ ಮಾಡ್ಬೇಡ ಅಂತಾರ? ಮಾಡ್ಬೇಡ ಅಂತ. ಇವಾಗ ನೋಡಿ ನನ್ನ ಮಕ್ಕಳಷ್ಟು ಬೆಳೆಸಿದ್ದೀನಿ ಆ ದೇವ್ರ ಆಶೀರ್ವಾದದಿಂದ, ಚಾಮುಂಡಿ ಆಶೀರ್ವಾದದಿಂದ ಚೆನ್ನಾಗಿ ಬೆಳೀತಾ ಇದ್ದಾರೆ. ಸ್ಕೂಲ್ ಕಲಿಸ್ತಾ ಇದ್ದೀನಿ. ನಾನು ಕೂಲಿನೋ ನಾಲಿನೋ ನಾನು ಏನೋ ಒಂದು ಮಾಡಿ ಯಾವುದೋ ಒಂದು ಮೂಲೆಯಲ್ಲಿದ್ದು ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಓದಿಸ್ತಿದ್ಯಮ್ಮ? ಸ್ವಲ್ಪ ಕಷ್ಟ ಆಗುತ್ತಲ್ಲ ಫೀಸ್ ಎಲ್ಲ ಕಟ್ಟಕ್ಕೆ? ಆಗುತ್ತೆ ಮ್ಯಾಮ್, ಏನ್ ಮಾಡೋದು. ನೋಡಿ ಮೇಡಮ್, ನೀರು ಚೆನ್ನಾಗಿ ಕುದಿತಾ ಇದೆ ರೀ. ಇವಾಗ ಇದು ಪ್ಲೇಟ್ ತೆಗೆದ್ಬಿಟ್ಟು ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಕುದ್ದು. ಹೌದು. ಈಗ ಇದಕ್ಕೆ ಅಕ್ಕಿ ಹಾಕ್ಬೇಕಾ? ಅಕ್ಕಿ ಹಾಕ್ಬೇಕು ಮ್ಯಾಮ್. ನೋಡಿ 2.5 ಗ್ಲಾಸ್ ಅಕ್ಕಿ ನೆನೆಸಿದ್ದೆ. ಇವಾಗ ಚೆನ್ನಾಗಿ ಕುದಿತಾ ಇದೆ. ನೆನೆಸಿದ್ದೀನಿ ಚೆನ್ನಾಗಿ. ಚೆನ್ನಾಗಿ ಒಂದೇ ಒಂದ್ಸರಿ ತಿರುಗಿಸ್ಕೋಬೇಕ್ರಿ. ಒಂದೇ ಒಂದ್ಸರಿ ತಿರುಗಿಸ್ಕೊಂಡ್ರೆ ಅಂತಂದ್ರೆ ಅದು ಒಂದು 15 ನಿಮಿಷ ಬೇಕ್ರಿ ಬೇಯಕ್ಕೆ. ಮತ್ತೆ ತಿರುಗಿಸ್ಕೊಂಡು ಮತ್ತೆ ಕ್ಲೋಸ್ ಮಾಡ್ಬಿಡ್ಬೇಕು. ಆಮೇಲೆ ನೀವು ಅದ್ರ ಜೊತೆ ಗೊಜ್ಜು ಗಿಜ್ಜು ಎಲ್ಲ ರೆಡಿ ಮಾಡ್ಕೊ. ಇವಾಗ ಈ ಕಡೆ ಏನ್ ಮಾಡ್ತೀಯ? ಅದು ಸ್ವಲ್ಪ ಗೊಜ್ಜು ಮಾಡ್ಕೊತೀನಿ ಇಲ್ಲಿ. ಚಿಕನ್ ಪಲ್ಯಾಗ ಏನೇನು ಹಾಕ್ತೀಯಾ? ಉಪ್ಪು ಹಾಕ್ತೀನಿ. ಉಪ್ಪು ಹಾಕೊಂಡು ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಸ್ವಲ್ಪ ಉಪ್ಪು. ಒಂದೇ ಒಂಚೂರು ಅರಿಶಿನ. ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಕಲರ್ ಬರ್ತದೆ ಅಷ್ಟೇ. ಅಂದ್ರೆ ಅರಿಶಿನ ತಿನ್ನೋದು ಒಳ್ಳೇದ್ರಿ. ಹೌದು ಹೌದು. ನಾವಂತೂ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಗುಲ್ಬರ್ಗ ಸ್ಪೆಷಲಾ? ನಮ್ ಗುಲ್ಬರ್ಗ. ನನಗ ಬೆಂಗಳೂರು ಇದೀನಿ 10 ವರ್ಷ ಐತ್ರಿ. ಬಟ್ ನಾವ್ ಮಾಡ್ಕೊಂಡ್ ತಿನ್ನೋದೇ ಗುಲ್ಬರ್ಗ ಅಡಿಗೆ. ಹೌದಾ? ನೋಡಿ ಆಯಿಲ್ ಹಾಕ್ತಾ ಇದೀನಿ. ನಿಮ್ಗೆ ಎಷ್ಟು ಬೇಕು ಜಾಸ್ತಿ ತಿಂದ್ರೆ ಅದನ್ನು ಒಳ್ಳೇದಲ್ರಿ, ಟೇಸ್ಟ್ಗೋಸ್ಕರ ಹಾಕ್ಬೇಕು. ಇವಾಗ ಒಂಚೂರು ಖಾರ. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದ್ರಿ. ಒಂಚೂರು ಖಾರ ಹಾಕೋತೀವಿ. ಓಕೆ. ನಮ್ ಕಡೆ ಜಾಸ್ತಿ ಅಂದ್ರೆ ಕೊಬ್ಬರಿ ಕುಟ್ಟಿ ಹಾಕ್ತಿವ್ರಿ ನಾವು. ಕಲ್ಗಲ್ಲಲ್ಲಿ ಕುಟ್ತೀವ್ರಿ ನಾವು. ಕೊಬ್ಬರಿ ಫಸ್ಟ್ ಸುಟ್ಕೋತೀವ್ರಿ. ಅದ್ರಲ್ಲಿ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಗರಂ ಮಸಾಲ, ಕೊಬ್ಬರಿ ಚೆನ್ನಾಗಿ ರುಬ್ಕೊಂಡು ಕಲ್ಲಲ್ಲಿ ರುಬ್ಕೊಂಡು ಹಾಕೋತೀವ್ರಿ. ಇದು ಅದನ್ನೇ ನೋಡಿ. ಇದು ಅದೇನು ಕಪ್ಪಗಿದೆಯಲ್ಲ? ಸುಟ್ಟು ಕೊಬ್ಬರಿ ಸುಡ್ತೀವ್ರಿ. ಕೊಬ್ಬರಿ ಸುಟ್ಟು ಇದು ಒಂಚೂರು ಕೊತ್ತಂಬರಿ, ಪುದೀನ ಹಂಗೆ ಹಾಕ್ತಾ ಇದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಕೊಬ್ಬರಿ ಅಷ್ಟೊಂದು ಕಪ್ಪು ಸುಟ್ಟಿರೋದು. ಟೇಸ್ಟ್ ಬರೋದು ನಮ್ ಗುಲ್ಬರ್ಗ ಫೇಮಸ್ ಇದೆ. ಎಷ್ಟು ಸುಡ್ಬೇಕು? ಅದನ್ನ ಕಪ್ಪಗಾಗೋರು ಸುಡ್ಬೇಕಾ? ಇಲ್ಲ ಅಷ್ಟೊಂದಿಲ್ರಿ, ಸುಮ್ನೆ ಮೇಲೆ ಅದ್ರ ಮುಖ ಕಪ್ಪಗಾದ್ರೆ ಸಾಕು. ಆ ಕಪ್ಪನ ನೀವು ತೆರಿಯಲ್ಲ? ಇಲ್ಲ ಇಲ್ಲ ಇಲ್ಲ, ಅದರಿಂದಾನೇ ಟೇಸ್ಟ್ ಬರೋದ್ರಿ. ಬಟ್
ಬಟ್ ತುಂಬಾ ಕಪ್ಪಾದ್ರೆ ಇದು ಕಸರೆ ಆಗಲ್ವಾ ಅಂತ? ಇಲ್ಲ ಇಲ್ಲ, ಸಖತ್ತಾಗಿ ಇರ್ತದೆ. ಕೊಬ್ಬರಿ ಮಾತ್ರ ಸುಡಬೇಕು. ಇದು ಒಂಚೂರು ಮೇಲೆ ಸುಮ್ಮನೆ ಗರಂ ಮಸಾಲ ಒಂಚೂರು. ನೀನು ಕೊಬ್ಬರಿನ ತುರಿದು ಕುಟ್ಟಿರೋದಾ? ತುರ್ದಿಲ್ರಿ, ಹಂಗೆ ತಂದು ಹಿಂಗೆ ಇದರಿಂದಾನೇ ಸುಡ್ತೀನ್ರಿ, ಇಲ್ಲ ಹೊಲೆಯಲ್ಲಿ ಸುಟ್ಕೊತೀನ್ರಿ. ಸುಟ್ಕೊಂಡು ತಗೊಂಡೋಗಿ ಹಂಗೆ ರುಬ್ಕೊಂಡಿರ್ತೀನಿ. ತೆರಿಬಾರ್ದು. ಇಲ್ಲ, ಅದ್ರಲ್ಲೇ ಟೇಸ್ಟ್ ಬರೋದ್ರಿ. ಇವಾಗ ಕೊಬ್ಬರಿ ಹಾಕಿದ್ಯಾ, ಮತ್ತೇನ್ ಹಾಕಿದ್ಯಾ? ಕೊಬ್ಬರಿ, ಗರಂ ಮಸಾಲ, ಮತ್ತೆ ಅಂದ್ರೆ ಹಳದಿ, ಬೆಳ್ಳುಳ್ಳಿ, ಖಾರ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲೇ ಹಾಕೊಂಡು ರುಬ್ಕೊಂಡಿರ್ತೀನಿ. ಅದು ಪೇಸ್ಟ್ ಮಾಡ್ಕೊಂಡು ಒಂದೇ ಸರಿ ಹಾಕೊಂಡಿರ್ತೀನಿ. ಇವಾಗ ಹೇಳಿ ಇನ್ನೊಂದ್ಸಲ ಏನೇನ್ ಹಾಕಿದ್ಯಾ ಅದಕ್ಕೆ? ಫಸ್ಟ್ ಕೊಬ್ಬರಿ ಸುಟ್ಕೊಂಡಿರೋದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ, ಆಮೇಲೆ ಗರಂ ಮಸಾಲ ರೀ, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ರುಬ್ಬಿರೋದನ್ನೇ ಚೆನ್ನಾಗಿರೋದು. ಆತರ ಕಪ್ ಕೊಬ್ಬರಿ. ಓಕೆ, ಆ ತರ ಮಾಡಿದ್ರೆ ನಮ್ ಕಡೆ ಊಟ ಮಾಡೋದು ಇಷ್ಟ ರೀ. ರೊಟ್ಟಿ ಜೊತೆ ರೀ. ರೊಟ್ಟಿ ಬಡಿತೆ ಮನೆ? ರೊಟ್ಟಿ ಮಾಡ್ತೀವಿ. ರೊಟ್ಟಿ ಮಾಡ್ತೀವಿ. ಓಕೆ ಓಕೆ. ಜಾಸ್ತಿ ಚಪಾತಿ ಮಾಡಲ್ರಿ, ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಅಷ್ಟೇ ಚಪಾತಿ ಮಾಡೋದು. ನನಗೆ ಡೈಲಿ ರೊಟ್ಟಿ ಇರ್ಬೇಕು. ರೊಟ್ಟಿ ಇರ್ಬೇಕು. ಇವಾಗ ಇದನ್ನು ಆಯ್ತ್ರಿ, ಒಂದ್ 10 ನಿಮಿಷ ಬೇಕ್ರಿ ಇದಕ್ಕೆ. ಮುಚ್ಚಿಡ್ಬೇಕದ್ನ. ಅದು ಬೇಯ್ತಾ ಇರ್ಲಿ, ಅದು ಬೇಯ್ತಾ ಇರ್ಲಿ ಅಲ್ವಾ? ಎರಡು ಬೇಯ್ತಾ. ಅಲ್ಲಿವರೆಗೂ ಕಷ್ಟ ಸುಖ ಮಾತಾಡೋಣ. ಪಾರ್ವತಿ, ನೀನು ಹೇಳ್ದಲ್ಲ ಇದೀಗ ಹಿಂಗ್ ಮಾಡಿದ್ರೆ ಯಜಮಾನ್ರು ಅಂತ, ನೀನು ಪೊಲೀಸ್ ಕಂಪ್ಲೇಂಟ್ ಏನು ಮಾಡಿಲ್ವಮ್ಮ? ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದೀನ್ರಿ. ಅಲ್ಲಿ ಇರೋ ದೊಡ್ಡ ದೊಡ್ಡ ಜನದ ಹತ್ರ ಹೋಗಿ ಕಾಲ ಕೈ ಬಿದ್ದಿದ್ದೀನ್ರಿ. ಎಲ್ಲ ನಮ್ ಗುಲ್ಬರ್ಗದಲ್ಲಿ ಜಾಸ್ತಿ ಅಂದ್ರೆ ಹೊಡೆಯೋದು ಬಡಿಯೋದು ಇದೆ ಮ್ಯಾಮ್ ಜಾಸ್ತಿ. ಅಲ್ಲಿ ಯಾರು ಕೇಳಲ್ರಿ. ಇಲ್ಲಿ ಹೊಡೆದ ಆಚೆ ಹಾಕಿದ್ರು ಯಾರು ಕೇಳಲ್ರಿ. ಯಾರು ಬಂದ್ ಕೇಳಲ್ಲ ಯಾಕೆ ಹಿಂಗ್ ಮಾಡಿದ್ರೆ ಅಂತ ಕೇಳಿದ್ರೆ ನನ್ ಗಂಡ ಅವ್ರ ಮೇಲೆನೆ ನನ್ ಮೇಲೆ ಡೌಟ್ ಮಾಡೋದು. ಹಂಗಾಗಿ ಯಾರು ಬಿಡ್ಸ್ಕೊತಿರ್ಲಿಲ್ಲ. ಅಯ್ಯಯ್ಯೋ, ಅಕ್ಕಪಕ್ಕ ಮನೆಯವರು ಅಷ್ಟೇನಾ? ಅಕ್ಕಪಕ್ಕ ಮನೆಯವರೇ ಕೇಳ್ತಿರ್ಲಿಲ್ಲ. ನಮ್ ನೋಡಿ ಚಿಲ್ಕ ಹಾಕೊಂಡ್ ಬಿಡ್ತಿದ್ರಿ ಒಳಗಡೆ. ಆಚೆ ಬಂದ್ ಹೆಲ್ಪ್ ಮಾಡ್ತಿರ್ಲಿಲ್ಲ? ಇಲ್ಲ, ನಾನು ಯಾರು ಆತರ ಮಾಡಿದ್ರೆ ನಾನು ಇವತ್ತಿಗೆ ಇರ್ತಿದಿಲ್ರಿ. ಅದಕ್ಕೆ ಅವ್ರಿಗೆ ಸಲಿಗೆ ಜಾಸ್ತಿ ಸಿಕ್ಬಿಡ್ತು ನಿಮ್ ಯಜಮಾನ್ರಿಗಲ್ಲ. ಅಂದ್ರೆ ಇವಾಗ ಯಾರು ಸಪೋರ್ಟ್ ಇಲ್ಲ ಅಂದಾಗ ಇನ್ನು ಇದ್ ಮಾಡೋದಕ್ಕೆ. ಸರ್, ಆ ಹೆಣ್ಮಗಳಿಗಾದ್ರೂ ಬುದ್ಧಿ ಬೇಡವಾ? ಈ ತರ ನಾನು ಅವಳ ಮನ್ಸು ನೋಯಿಸಿ ಅವ್ರ ಮನೆಗೆ ಬರ್ತಿದ್ದೀನಿ ಅಂತ. ಕೆಲವು ಹೆಣ್ಮಕ್ಳು ನಾವು ಹೇಳೋ ತಪ್ಪು, ಅವ್ರದ್ದು ಒಂದು ಸ್ವಾರ್ಥ ಇರ್ತದಲ್ರಿ. ಅವ್ರಿಗೂ ಸ್ವಲ್ಪ ಧೈರ್ಯದಿಂದ ಗಂಡ್ಸ್ ಮಗ ಬೇಕು. ನನ್ ಗಂಡ ಮನೇಲಿ ದುಡಿಯೋದಿಲ್ಲ, ಹೆಣ್ಮಕ್ಳನ್ನ ತಂದ್ ಹಾಕೋದಿಲ್ಲ. ಹಂಗಾಗಿ ಆಚೆ ಇರೋರ್ನ ಮಾತ್ರ ಜಾಸ್ತಿ ಕೇರ್ ಮಾಡ್ತಿರೋದ್ರಿ. ನನಗ್ ಮನೆಯಲ್ಲಿ 2 ಗಂಟೆ ನೈಟ್ 2 ಗಂಟೆಗೆ ಬಂದು ಹೊಡಿತಿದ್ದೀನಿ ನಾನು. ನನಗೆ 2 ಗಂಟೆಗೆ ನೈಟ್ ಹೊಡಿಯೋದೇ ಜಾಸ್ತಿ. ನಾನು ಅಷ್ಟೊಂದು ಅಮ್ಮ ಅಪ್ಪ ಇಲ್ಲಾರ್ದೋಳು ಅಷ್ಟೊಂದೆಲ್ಲ ಕಷ್ಟ ಅನ್ಭವಿಸಿನ್ರಿ. ನಂತರ ಯಾರು ಅನ್ಭವಿಸ್ಬಾರ್ದು. ಇವತ್ತ ಅವನೇ ನನಗ ನೀನ್ ಸರಿ ಇಲ್ಲ, ನಿನ್ ಕ್ಯಾರೆಕ್ಟರ್ ಹಂಗಿದೆ ಹಿಂಗಿದೆ. ಹೌದಪ್ಪ, ನನ್ ಮಕ್ಳಿಗೆ ನಾನು ಸಾಕ್ಬೇಕು. ಹೆಂಗಿದ್ರು ನನ್ ಮಕ್ಕಳು ಅದಾವು. ನಾನು ಕೂಲಿನ ಮಾಡ್ತೀನೋ, ನಾನು ಹೊಟ್ಟಿ ತಿಪ್ಲಿಗೆ ನಾನು ಏನೋ ಒಂದ್ ಮಾಡ್ತೀನೋ. ತಪ್ಪು ಮಾಡಿದ್ರೇನೆ ಭಯ ಬೀಳ್ಬೇಕ್ರಿ. ಯಾರ್ದಾರ ಮನೆ ಕಳ್ತನ ಮಾಡಿದ್ರೆ, ಯಾರ್ದಾರ ಮನೆ ಹೊಡೆದ್ರೆ ಭಯ ಬೀಳ್ಬೇಕ್ರಿ. ನ್ಯಾಯಲಿಂದ ಕೂಲಿ ಮಾಡ್ಕೊಂಡ್ ತಿಂತ ಇರೋದ್ರಿ. ಬಂದ್ 10 ವರ್ಷ ಆಯ್ತ್ರಿ. ನಾನು ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತಾ? 10 ವರ್ಷ ಆಯ್ತು ನಾನು ಬಂದು. ನನ್ ಮಗಳು ಬೇರೆ 9 ತಿಂಗಳದಾಕಿ, ದೊಡ್ಡ ಚಿಕ್ಕ ಮಗಳು. ಇವಾಗ ಅವಳೆ 11 ವರ್ಷನೇ ಕಾಲ. ಇವತ್ತವರೆಗೂ ವಿಚಾರಿಸಿಲ್ಲ ಗಂಡ ಎಲ್ಲಿದ್ಯಾ ಏನಿಲ್ಲ? ನೀನು ಬರ್ಬೇಕಾದ್ರೂ ಹೇಳ್ಬಿಟ್ಟು ಬಂದ ನನ್ನ ಹತ್ರ ಹೋಗ್ತಾ ಇದ್ದೀನಿ ಅಂತ? ನಾನು ಹೊಡಿಯೋದು ಬಡಿಯೋದು ಜಾಸ್ತಿ ಮಾಡ್ತಿದ್ನಲ್ರಿ. ಬಂದು ಬೆಳಗ್ಗೆ ಮನೆಗೆ ಹೋದ್ರಿ, ಯಾರು ಇಟ್ಕೊಳಿಲ್ರಿ. ನಿನ್ ಗಂಡ ಸರಿ ಇಲ್ಲ, ನೀನ್ ನಮ್ಮ ಮನೆಗೆ ಬರ್ಬಾರ್ದು, ನೀನ್ ಹೋಗ್ಬಿಡು ಅಂತೂ. ಮೇಲೆ ಮಳೆ ಬರ್ತಾ ಇದ್ರಿ, ಕೆಳಗ್ ಮಕ್ಕಳಿಗೆ ತಗೊಂಡು ಚಿಕ್ಕ ಮಕ್ಕಳ್ರಿ ಹಿಂಗ ಎತ್ಕೊಂಡು ಮಕ್ಕಳನ್ನ ತಗೊಂಡು ಎಲ್ಲ ನನ್ನ ರಿಲೇಷನ್ ಹತ್ರ ಹೋಗಿದ್ರಿ. ಇಂಥವ್ರ ಮನೆಗ್ ಹೋಗಿಲ್ಲ ಅನ್ನತ್ನ ಇಲ್ಲ ಮ್ಯಾಮ್, ಎಲ್ರು ಮನೆಗೆ ಹೋಗಿದ್ರಿ. ಎಲ್ಲ ಏನಂದ್ರು? ಯಾರು ಒಂದ್ ಆಶ್ರಯ ಕೊಟ್ಟಿಲ್ರಿ. ಅಯ್ಯೋ, ಒಂದ್ ಆಶ್ರಯನೂ ಕೊಟ್ಟಿಲ್ರಿ. ಇವತ್ತಿಗೆ ನನಗೊಂದ್ 5 ಬಳಿ ತಂದು ಹಾಕಿರೋದು ನನ್ ಬಂಧು ಬಳಗ ಇಲ್ರಿ. ನನ್ನ ಗಂಡನ ಬಂಧು ಬಳಗನೂ ಇಲ್ರಿ. ನಿಮ್ಮ ಅತ್ತೆ ಮಾವ ಯಾರು ಮಾಡಿಲ್ರಿ. ಎಲ್ಲರ ಹತ್ರ ಹೋಗಿನ್ರಿ. ನಾ ಏನೇನ್ ಮಾಡ್ಬೇಕು ಅನ್ನೋದು ನನ್ನ ಕರ್ತವ್ಯ ಐತಿ, ಎಲ್ಲ ಮಾಡಿನ್ರಿ. ದೇವ್ರು ದಿಂಡ್ರು
ದೊಡ್ಡ ದೊಡ್ಡ ಜನ ಹಿಡ್ಕೊಂಡು ನನ್ ಗಂಡನ ಕರೆಕ್ಟ್ ಮಾಡಿಸ್ಕೋಬೇಕಂತ ಎಲ್ಲ ಓಡಾಡಿನಿ. ಏನೂ ಆಗಿಲ್ರಿ. ಲಾಸ್ಟಿಗೆ ಬಿಟ್ಟು ನಾನೇ ಬಂದ್ಬಿಟ್ರಿ. ನೀನೇ ಅವ್ರನ್ನ ಬಿಟ್ಟು ಬಂದ್ಯಾ? ಬಿಟ್ಟು ಬಂದಿದ್ರಿ. ನಾನೇ ಬಿಟ್ಟು ಬಂದಿದ್ರಿ 2 ಮಕ್ಕಳನ್ನ ತಗೊಂಡು. ಬಂದಿನ ತಡಿಲಿಲ್ಲ ಹೋಗ್ಬೇಡ ಅಂತ. ಹೋದ್ರೆ ಹೋಗು ಅಂದ್ರಿ ಅವ್ರು. ಹೋದ್ರೆ ಹೋಗು ಅಂದ. ಹೋದ್ರೆ ಹೋಗು ಅಂತ ಹೇಳಿದ್ರು. ಹೋದ್ರೆ ಹೋಗು, ನೀನ್ ತಗೊಂಡ್ ನಾನೇನ್ ಮಾಡ್ಲಿ? 2 ಹೆಣ್ಮಕ್ಳು ಎತ್ತಿದ್ಯಾ? ಅವ್ರ ಗಂಡ್ ಮಕ್ಳು ಬೇಕಾಗಿತ್ತಾ? ಏನೋ ಮ್ಯಾಮ್ ಅವ್ನ ಅಂದಿರೋದು ಆ ತರ. ನೀನ್ ಅತ್ತೆ ಮಾವ ಮನೆಗೆ ಹೋಗ್ಲಿಲ್ವಾ? ಮ್ಯಾಮ್ ಅತ್ತೆ ಮಾವನ್ ಮನೆಗೂ ಹೋದೆ. ಅತ್ತೆ ಮಾವನ್ ಮನೆಗೆ ಹೋದ್ರು 5 ಮಂದಿ ನಾದಿದ್ದೆ ರೀ. ಒಬ್ನೇ ನಮ್ಮ 5ನ. ಯಾರು ಏನು ಸಪೋರ್ಟ್ ಮಾಡಿಲ್ರಿ. ಯಾಕಂದ್ರ ಅವ್ರ ಮನೇಲಿ ಹೆಣ್ಮಕ್ಳು ಗಂಡನ್ನ ಬಿಟ್ಟು ಮನೇಲಿ ಬಂದು ಕೂತ್ಕೊಂಡ್ರಿ. 3 ಜನ. 2 ಅಷ್ಟೇ ಗಂಡನ ಮನೇಲಿ ಇರೋದ್ರಿ. ಒಬ್ಬ ನಮ್ಮ 5ನ ರೀ. ಮದ್ವೆ ಆಗಿಲ್ರಿ ಇನ್ನು. ನಾನು ಕೊಟ್ಟಿರೋ ಕಷ್ಟಕ್ಕ ಮ್ಯಾಮ್ ನಾನು ಹೇಳ್ಕೊಬಾರ್ದ್ರಿ. ಈಗ ಎಲ್ರು ಜನಗಳ ಮುಂದೆ ಆಗ ಭಗವಂತ ಇದ್ದಾನಂತ ನಾನು ದೊಡ್ಡ ಮನ್ಸು ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಇದು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಎಲ್ಲ ಹೋಗಿದ್ದೀನಿ ಮ್ಯಾಮ್. ಏನಂದ್ರು ಪೊಲೀಸ್ನವರು? ಪೊಲೀಸರು ಏನಂತಾರ್ರಿ, ನಿನಗೆ ಇಷ್ಟ ಆಯ್ತು ಬಾಳೆ ಮಾಡಮ್ಮ, ಇಂಥವ್ನ ಯಾಕೆ ಕಟ್ಕೋಬೇಕು, ಇಲ್ಲಾಂದ್ರೆ ವಿಷ ಕಲಸಿ ಅನ್ನದಲ್ಲಿ ಹಾಕಿ ಕೊಲೆ ಮಾಡಿ ನಿನ್ ಪಡಿ ನೀನ್ ಇರು ಅಂತಂದ್ರು ಪೊಲೀಸವ್ರೆ. ಹಂಗಂದ್ರ ಪೊಲೀಸವ್ರೆ ಹಂಗಂದ್ರೆ ನೀನೇ ಕೊಲೆ ಮಾಡಿ ನೀನೇ ಇರು ಅಂದ್ರ? ಯಪ್ಪ ಬಿಡಮ್ಮ, ಎಷ್ಟು ಸರ್ತಿ ಅಂತ ಪೊಲೀಸ್ ಸ್ಟೇಷನ್ ಬರುತ್ತೆ ನೀನು, ವಿಷ ಕೊಲ್ಲಾಕ್ಬಿಡು ಇಲ್ಲ ಗಪ್ಚುಕ್ಲೆ ಹೋಗ್ಬಿಡು ಅಂತಂದ್ರು. ಅಯ್ಯೋ ಒಬ್ರು ಕಂಪ್ಲೇಂಟ್ ತಗೊಂಡು ಅವನಿಗೆ ಬುದ್ಧಿ ಹೇಳ್ಬೇಕು ಅಂತ ಮಾಡಿಲ್ಲ? ಇಲ್ಲ ಮ್ಯಾಮ್, ಎಲ್ಲ ಕಂಪ್ಲೇಂಟ್ ಮಾಡಿದೀನಿ. ಅವನು ಪಾಪ ಅವರು ತಗೊಂಡ್ ಬಂದ್ ಹೊಡೆದು 3-4 ಸರ್ತಿ ಹೊಡೆದ್ರಿ. ಯಾರು? ಪೊಲೀಸ್ನವರು? ಪೊಲೀಸವ್ರಿ. ನಮ್ಮ ಅತ್ತೆ ಮಾವನ್ನೇ ಬಿಡ್ಸ್ಕೊಂಡ್ ಹೋಗಿರೋದು. ಅಂದ್ರೆ ಅವ್ರದೇ ಜಾಸ್ತಿ ಸಪೋರ್ಟ್. ಮ್ಯಾಮ್. ಹಾಗಾಗಿ ಏನು ಬೇಡ ಅಂತ ಇಲ್ಲಿ ಬಿಟ್ಟು ಬಂದು 10 ವರ್ಷ ಆಗಿದೆ. ಇವಾಗ ನೀನ್ ಇಲ್ಲಾದ್ರೆ ನೀನ್ ನೆಮ್ಮದಿಯಲ್ಲಿದ್ಯಮ್ಮ? ಇವಾಗ ಮ್ಯಾಮ್ ನಾನು ದುಡಿತಾ ಇದ್ದೀನಿ ಕಣ್ ತುಂಬಾ. ಒಂದು ಟೈಮ್ ಅರ್ಧ ರೊಟ್ಟಿನೇ ಆಗಲ್ರಿ. ಒಂದು ನನ್ನ ಮಕ್ಕಳನ್ನ ನೋಡ್ಕೊಂಡು. ಇವಾಗ ಏನ್ ಕೆಲಸ ಮಾಡ್ತಿದ್ಯಮ್ಮ? ಕೂಲಿ ಕೆಲಸ ಮಾಡ್ತೀನಿ, ಗಾರೆ ಕೆಲಸ ಮಾಡ್ತೀನಿ ನಾನು. ಕೇಳ್ತಾ ಇದ್ರೆ ತುಂಬಾನೇ ಬೇಜಾರಾಗತ್ತೆ. ಏನ್ ಮಾಡ್ತೀನಿ ಮ್ಯಾಮ್? ನಮ್ಮ ವೀಕ್ಷಕರಿಗೆ ಸ್ವಲ್ಪ ಕೇಳಮ್ಮ, ನೀ ಹೇಳು, ನನಗೆ ಸಹಾಯ ಮಾಡ್ರಿ ಅಂತ ಹೇಳೋರು ಖಂಡಿತ ನಿಂಗೆ ಸಹಾಯ ಮಾಡೇ ಮಾಡ್ತಾರೆ ಮ್ಯಾಮ್. ಅವ್ರಿಗೆ ಹೇಳಿ ಅವರಿಗೆ ನನ್ನ ಜೀವನ ಅವ್ರ ಮುಂದೆನೇ ಇದೆ ಮ್ಯಾಮ್. ಅವ್ರು ನನಗೆ ಸಪೋರ್ಟ್ ಮಾಡಂಗಿತ್ತಂದ್ರೆ ನನಗೆ ಮಾಡಲಿ ಮ್ಯಾಮ್. ದಯವಿಟ್ಟು ಸಂತೋಷ. ಖಂಡಿತ ಮಾಡ್ತಾರಮ್ಮ. ಯಾಕೆಂದರೆ ಎಲ್ಲರಿಗೂ ಒಬ್ರೊಬ್ರು ಹೆಲ್ಪ್ ಮಾಡಿದ್ರೇ ನಾವೇನು ಹೊತ್ಕೊಂಡು ಹೋಗಲ್ಲ ಅಲ್ವಪ್ಪ. ಈಗ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ? ಮ್ಯಾಮ್ ನಾನು ಹೇಳೋದಿಷ್ಟೇ ರೀ, ನಾನು ಪಟ್ಟಿರೋ ಕಷ್ಟಕ್ಕೆ ಆ ಥರ ಕಷ್ಟ ಜೀವನದಾಗಿ ಯಾರು ಪಡ್ಬಾರ್ದ್ರಿ. ಆ ಥರ ಕಷ್ಟ ಪಟ್ಟಿದ್ದೀನಿ ರೀ. ಯಾಕಂತಂದ್ರೆ ನೋಡ್ರಿ, ಗಂಡ ಇಲ್ದೇನೆ ನನ್ನ ಜೀವನ ಮಾಡೋದು ಆ ಕಷ್ಟ ಏನು ನನಗೆ ಗೊತ್ತದ ರೀ. ನನಗಿಬ್ಬರು ಹೆಣ್ಮಕ್ಳು ರೀ. ಎಲ್ಲ ಚಾನಲ್ಗಳು ನೋಡ್ತಾ ಇದ್ರಲ್ಲ, ಎಲ್ರಿಗೂ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ ರೀ. ರೇಖಾದಾಸ್ ಮ್ಯಾಮಿಂದ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇದೆ. ನೀವು ಸಪೋರ್ಟ್ ಮಾಡಿ. ನನ್ನ 2 ಹೆಣ್ಮಕ್ಳಿದೆ. ನನ್ನ ಥರ ಕಷ್ಟ ಯಾರಿಗೂ ಬರ್ಬೇಡಿ ಸರ್. ಅದು ಏನಾರು ಒಂಚೂರು ಇಷ್ಟು ಅಷ್ಟು ಅಂತ ಕೇಳ್ಕೊಳ್ಳಲ್ರಿ. ಒಂಚೂರು ನನಗೆ ಸ್ವಲ್ಪ ಗೆಲ್ಸಪ್ಲೆ ಧೈರ್ಯ ಮಾಡಿಕೊಡಿ. 2 ಹೆಣ್ಮಕ್ಳಿದೆ, ಅಮ್ಮ ಅಪ್ಪ ಇಲ್ಲಾರ್ದವಳು. ಸಪೋರ್ಟ್ ಮಾಡಿ ಎಲ್ರಿಗೂ ಕೇಳ್ಕೊತಾ ಇರೋದು ಇಷ್ಟೇ. ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ಮ್ಯಾಮ್ ಹತ್ರ ನನ್ನ ನಂಬರ್ ಇದೆ, ಕೊಡ್ತಾರೆ. ಪ್ಲೀಸ್ ನಿಮ್ಗಿಷ್ಟೇ ಕೇಳ್ಕೊತಾ ಇರೋದು. ಇದೇನಿದು? ತಾರಿ ರೈಸ್ ತಾರಿ ರೆಡಿ ಆಗಿದೆ. ಚಿಕನ್ ತಾರಿ ರೆಡಿ ಆಗಿದೆ. ಇದ್ರ ಜೊತೆ ಗೊಜ್ಜು ಒಂಚೂರು. ಇದು ಗೊಜ್ಜು, ಇದು ಪಲ್ಯ ಅಂತ. ಪಲ್ಯ ನಾವು ಪಲ್ಯ ಅನ್ನೋದು. ಗುಲ್ಬರ್ಗದ ಚಿಕನ್ ಪಲ್ಯ. ಇದು ಚಿಕನ್ ತಾರಿ ರೆಡಿ. ಎರಡು ರೆಡಿ ಆಗಿದೆ. 2 ಬೇಗ ಆಗೋಯ್ತಲ್ವಾ? 15 ನಿಮಿಷ ಮ್ಯಾಮ್. 2 ರೆಡಿ ಆಗಿದೆ. ನಾನು ಊಟ ಮಾಡಿ ನೋಡಿ, ಬಡವ್ರ ಮನೆ ಊಟ ನೀವು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ನಾನು ಹೇಳಿದ್ದೆ ನಿಮಗೆ ಚಿಕನ್ ಮಾಡಬಾರ್ದಾಗಿತ್ತು, ಬೇರೆ ಏನಾದರೂ ನಮ್ಮ ಗುಲ್ಬರ್ಗ ಊಟ ಅದಕ್ಕೆ. ಸರಿ, ಈಗ ನನಗೆ ನೀನು ತಿಂದು ಹೇಳು, ನೀನು ಹೇಗೆ ಮಾಡಿದ್ಯಾ ಅಂತ. ಅಲ್ಲ ಅವನು ಹೇಗಿದೆ ಹೇಳಿ. ನಾನು ತಿಂದು ಹೇಳೋದಕ್ಕಿಂತ ನೀವು ತಿಂದು ಹೇಳಿ. ಅಲ್ಲ, ಉಪ್ಪು ಖಾರ ನಿಮ್ಗೆ ಸರಿ ಅನಿಸ್ತಾ? ಗುಲ್ಬರ್ಗದಲ್ಲಿ ಇದು ಏನದು ರೈಸ್ ತಾರಿ, ಇದು ಫೇಮಸ್ ಅಂತ ಇದು. ಸೊ ಅದನ್ನೇ ಮಾಡ್ತೀನಿ ಅಂತ ಹಠ. ನಮ್ಮ ಕೈಯಿಂದ, ಬಡವ್ರ ಕೈಯಿಂದ ಹೇಳ್ಬೇಡಮ್ಮ.
ಚೆನ್ನಾಗಿದೆ ಮ್ಯಾಮ್. ಖಂಡಿತ ಇದು ಬಿರಿಯಾನಿ ಥರ ಇಲ್ಲ, ಇದು ಬೇರೆ ಥರ ಇದೆ. ನಾವು ಬಿರಿಯಾನಿ ಮಾಡಬೇಕಾದ್ರೂ ಸೇಮ್ ಪ್ರೊಸೆಸ್, ಆದರೆ ಆ ಮಸಾಲೆ, ಕೆಲವು ಮಸಾಲೆಗಳು ಮತ್ತು ಅವರು ಸಪ್ರೇಟಾಗಿ ಫ್ರೈ ಮಾಡಿ ಆಮೇಲೆ ಹಾಕೋದು, ಇದರಿಂದ ಇದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇನ್ನೊಂದು ಇದನ್ನು ಚಿಕನ್ ಪಲ್ಯ ಅಂತ ಇದು ಮಾಡಿರೋದು. ಇದೇನು ಕಪ್ಪಗಿದೆ ಅಂತಂದರೆ ಕೊಬ್ಬರಿನ ಅವರು ಮಿಕ್ಸಿ ಮಾಡಿಲ್ಲ ಅಥವಾ ತುರಿದಿಲ್ಲ, ಇದನ್ನು ಡೈರೆಕ್ಟಾಗಿ ಗ್ಯಾಸಲ್ಲಿ ಬೆಂಕಿಯಲ್ಲಿ ಸುಟ್ಟುಬಿಟ್ಟು ಇದನ್ನು ತುರಿದಿರೋದು, ಕಲ್ಲಲ್ಲಿ ತುರಿದಿರೋದು. ಆ ಬೆಂಕಿಯಲ್ಲಿ ಸುಡಬೇಕಾದ್ರೆ ತೆಂಗಿನಕಾಯಿ ಎಲ್ಲ ಕಪ್ಪಗಾಗುತ್ತಲ್ಲ, ಅದನ್ನು ತೆರಿಬಾರ್ದಂತೆ. ಆ ಕಪ್ಪನ್ನ ಹಂಗೇ ರುಬ್ಬಿ ಹಾಕಿದ್ರೆ ಅದೊಂಥರ ಟೇಸ್ಟು. ಅದಕ್ಕೆ ಅವರು ಇದು ಗುಲ್ಬರ್ಗ ಫೇಮಸ್ ಚಿಕನ್ ಪಲ್ಯ ಅಂತ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ನೀನು ನೋಡು, ಎಲ್ಲ ಚೆನ್ನಾಗಿ ಮಾಡಿದೆ. ಜಾಸ್ತಿ ಖಾರನೂ ಇಲ್ಲ, ಕಮ್ಮಿನೂ ಇಲ್ಲ ಅಲ್ಲ, ಕರೆಕ್ಟಾಗಿದೆ. ಸೂಪರ್. ಥ್ಯಾಂಕ್ ಯು ಪಾರ್ವತಿ. ದೇವ್ರಿಗೆ ಒಳ್ಳೇದು ಮಾಡಲಿ. ದಯವಿಟ್ಟು ಇನ್ನೊಂದು ಸಲ ನಾನು ಕೇಳ್ಕೊತೀನಿ, ಈ ಹೆಣ್ಮಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಎಷ್ಟಾಗುತ್ತೋ ಅಷ್ಟು ಇವಳ ಅಕೌಂಟ್ಗೆ ದುಡ್ಡು ಹಾಕಿ, ನಾನು ಇವಳ ಅಕೌಂಟ್ ನಂಬರು, ಫೋನ್ ನಂಬರು ಕೆಳಗೆ ಕೊಡ್ತೀನಿ. ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟು ಸಹಾಯ ಮಾಡಿ. ಅಷ್ಟೇ ಮಾಡಿ. ನಮಸ್ತೆ.